ಓಕೆ, ನಿಮ್ಮ ಸಿಲೆಬಸ್ ಕಾಪಿಯ ಲಾಸ್ಟ್ ವಿಡಿಯೋ ಈ ಕಾಂಟ್ರಾಕ್ಟ್ ಲಾದಲ್ಲಿ. ಸೊ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೂ ಕೂಡ. ಹಾಗೆ ಇದನ್ನ ನೀವು ಮತ್ತೆ ಮುಂದೆ ನಿಮ್ಮ ಎಲ್ಲ ಸೆಮಿಸ್ಟರ್ಗಳಲ್ಲೂ ಕೂಡ ಇದ್ರ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗ್ತೀರಾ. ಪ್ರಿವೆಂಟಿವ್ ರಿಲೀಫ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನ್ ಸರ್ ಇದು ಪ್ರಿವೆಂಟಿವ್ ರಿಲೀಫ್ ಕಾನ್ಸೆಪ್ಟ್ ಅಂದ್ರೆ? ಆಲ್ರೆಡಿ ನಾನು ಬೇಸಿಕ್ ಇಂಟ್ರೊಡಕ್ಷನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ಸೊ ಒಂದು ಸಮಸ್ಯೆ ಇರುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು ಜಮೀನ್ ಸಮಸ್ಯೆ ಇದೆ, ಆಯ್ತಾ? ಇಬ್ರು ಮಧ್ಯೆ, ಎರಡು ಪಾರ್ಟಿ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಬಿದ್ದಿದೆ. ಎರಡು ಪಾರ್ಟಿ ಇದ್ದಾರೆ, ಡಿಸ್ಪ್ಯೂಟ್ ಬಿದ್ದಿದೆ. ಇವ್ರಿಗೂ ಡಿಸ್ಪ್ಯೂಟ್ ಬಿದ್ದಿದೆ. ಸರಿ, ವೆಲ್, ಈ ಜಮೀನ್ ಹೇಳ್ತಾ ಇದ್ದಾನೆ ಎ ಅನ್ನುವಂಥ ಪಾರ್ಟಿ, ರಾಜು ಅಂತ ತಗೋಣ. ರಾಜು ಅನ್ನುವಂತ ಹೇಳ್ತಾ ಇದ್ದಾನೆ ನಂದು ಅಂತ, ರಾಮು ಅಂತ ಹೇಳ್ತಾ ಇದ್ದಾನೆ ನಂದು ಅಂತ, ಸರಿನಾ? ಆದ್ರೆ ಈಗ ಈ ಡಿಸ್ಪ್ಯೂಟ್ ಟೈಮಲ್ಲಿ ಯಾರ್ದು ಅಂತಾನೆ ಡಿಕ್ಲೇರ್ ಆಗಿಲ್ಲ. ನೀವು ಕೆಲವೊಂದ್ ಕಡೆ ನೋಡಿರ್ತೀರಾ, ಆರ್ಡರ್ಸ್ಗಳು ಬಿದ್ದಿದೆ ಈ ಸೈಟ್ ಮೇಲೆ, ಇದ್ರ ಮೇಲೆ ಇಂಜೆಕ್ಷನ್ಸ್ ಆರ್ಡರ್ಸ್ ಇದೆ ಅಂತ ಕೆಲವೊಂದ್ ಕಡೆ ಬೋರ್ಡ್ಸ್ಗಳೆಲ್ಲ ನೋಡಿರ್ತೀರಾ ನೀವು. ಈಗ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿ ಲಾಯರ್ಸ್ಗಳೆಲ್ಲ. ಕೆಲವೊಂದ್ ಕಡೆ ಡಿಸ್ಪ್ಯೂಟೆಡ್, ಅಂಡರ್ ಡಿಸ್ಪ್ಯೂಟೆಡ್ ಅಂತೇಳಿ ಹಾಕಿರ್ತಾರೆ. ಇಲ್ಲ ಕೆಲವೊಂದ್ ಕಡೆ ಇಂಜೆಕ್ಷನ್ಸ್ ಆರ್ಡರ್ಸ್ಗಳನ್ನ ನಂಬರ್ಸ್ಗಳು ಬರ್ದಿರ್ತಾರೆ. ಅದೇನು ಅಂತಂತಂದ್ರೆ, ಎಲ್ಲಿವರೆಗೂ ಕೇಸ್ ಸಾಲ್ವ್ ಆಗಲ್ಲ ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ಯಾರು ಕೂಡ ಎಂಟ್ರಿ ಕೊಡಂಗಿಲ್ಲ ಇಲ್ಲಿ ಅನ್ನುವಂಥದ್ದು. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇಂಜೆಕ್ಷನ್ಸ್ ಅಂತ ಕರಿತೀವಿ. ಈ ಪ್ರಿವೆಂಟಿವ್ ರಿಲೀಫ್ ಅನ್ನೋದು ಏನಿದೆ ಅದರಲ್ಲಿ ಸೆಕ್ಷನ್ 37ನ ಪ್ರಕಾರ ಇಂಜೆಕ್ಷನ್ಸ್ಗಳನ್ನ ಆರ್ಡರ್ಸ್ಗಳನ್ನ ಮಾಡ್ತಾರೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ. ಆ ಇಂಜೆಕ್ಷನ್ಸ್ ಆರ್ಡರ್ಸ್ಗಳೇ ನಾವೇನಂತ ಕರಿತೀವಿ ಅಂತಂದ್ರೆ, ಇಲ್ಲೇ ನಾನು ಹೇಳಿದ್ನಲ್ವಾ, ಯಾರು ಕೂಡ ಎಂಟ್ರಿ ಕೊಡಂಗಿಲ್ಲ ಅಂತ. ಅದು ಯಾವ್ಯಾವ ತರ ಇಂಜೆಕ್ಷನ್ಸ್ಗಳಿದೆ? ಇಂಜೆಕ್ಷನ್ಸ್ ಅಲ್ಲಿ ಟೈಪ್ಸ್ ಆಫ್ ಇಂಜೆಕ್ಷನ್ಸ್ಗಳಿದೆ. ಒಂದು ಪರ್ಮನೆಂಟ್ ಇಂಜೆಕ್ಷನ್ಸ್, ಯಾರು ಬರೋ ಹಾಗೆ ಇಲ್ಲ ಅಂತ ಇದೆ. ಆಮೇಲೆ ಇನ್ನೊಂದು ಪಾರ್ಷಿಯಲ್ ಇಂಜೆಕ್ಷನ್ಸ್, ಸ್ವಲ್ಪ ಸ್ವಲ್ಪ ಇರುತ್ತೆ. ಆಮೇಲೆ ಟೆಂಪ್ರವರಿ ಇಂಜೆಕ್ಷನ್ಸ್, ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್, ಈ ತರ ಇದೆ. ಪ್ರತಿ ಇಂಜೆಕ್ಷನ್ಸ್ ಬಗ್ಗೆ, ಟೈಪ್ಸ್ ಆಫ್ ಇಂಜೆಕ್ಷನ್ಸ್ ಬಗ್ಗೆ ಹೇಳ್ತೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಂಜೆಕ್ಷನ್ಸ್ ಅಂತ ಕೇಳ್ತಾರೆ. ಇಲ್ಲ ಅಂತಂದ್ರೆ ವಾಟ್ ಆರ್ ದ ಪ್ರಿವೆಂಟಿವ್ ರಿಲೀಫ್ಸ್ ಆರ್ ಅವೈಲೇಬಲ್ ಇನ್ ದ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಕೇಳ್ತಾರೆ. ಸೊ ಅದು ಸೆಕ್ಷನ್ 37 ಗವರ್ನ್ ಮಾಡುತ್ತೆ. ಸರಿ, ಪ್ರಿವೆಂಟಿವ್ ರಿಲೀಫ್ ಅಂತಂದ್ರೆ ಏನು? ಪ್ರಿವೆಂಟಿವ್ ರಿಲೀಫ್ ಅಂತಂದ್ರೆ ಅಬ್ಸ್ಟೈನ್ ಮಾಡುವಂಥದ್ದು. ಅಬ್ಸ್ಟೈನ್ ಏನಕ್ಕೆ ಮಾಡ್ತಾ ಇದ್ದಾರೆ? ಪಾರ್ಟಿ ಡೂಯಿಂಗ್ ಎನ್ ಆಕ್ಟ್, ಯಾವುದೇ ಒಂದು ಪಾರ್ಟಿ ಆಗ್ಲಿ, ಎರಡರಲ್ಲಿ ಯಾವ ಪಾರ್ಟಿ ಆಗಿರ್ಬೋದು, ಇಲ್ಲಿ ರಾಜುನೂ ಆಗಿರ್ಬೋದು, ರಾಮನು ಆಗಿರ್ಬೋದು, ಎರಡರಲ್ಲಿ ಯಾವ್ದಾದೊಬ್ಬ ಪಾರ್ಟಿ ನೀವು ಯಾರು ಕೂಡ ಎಂಟ್ರಿ ಕೊಡಂಗಿಲ್ಲ. ಕೋರ್ಟ್ ಏನಿದೆ ಅಲ್ವಾ, ಡಿಸಿಷನ್ ತಗೊಳತಂಕ ಯಾರು ಎಂಟ್ರಿ ಕೊಡಂಗಿಲ್ಲ ಅನ್ನುವಂಥ ಕಾನ್ಸೆಪ್ಟ್ ಹೇಳುತ್ತೆ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಯಾರ್ಯಾರು ಸ್ವಲ್ಪ ಇನ್ವಾಲ್ವ್ ಆಗಿರ್ತೀರಾ ಇದ್ರಲ್ಲೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಏನಾದ್ರೂ ಒಂದು ತರ್ತಾ ಇದಾರೆ ಅಂದ್ರೆ ಇಂಜೆಕ್ಷನ್ಸ್ ಆರ್ಡರ್ ತರೋಣ ಅಂತ. ಕನ್ನಡದಲ್ಲಿ ಇದನ್ನ ಏನಂತಾರೆ ಅಂದ್ರೆ ನಿರ್ಬಂಧಾಜ್ಞೆ ಅಂತಾರೆ. ನೋಡಿ, ಹೆಸರು ಹೇಳ್ತಾ ಇದೆ. ಕನ್ನಡ ಮೀಡಿಯಂ, ನಮ್ಮ ಕನ್ನಡ ಭಾಷೆ ಇದೆಯಲ್ವಾ, ಅದು ಒಂದು ಎಷ್ಟು ಶ್ರೇಷ್ಠ ಅಂತ. ನಿರ್ಬಂಧಾಜ್ಞೆ, ನಿರ್ಬಂಧ, ಆಜ್ಞೆ ಮಾಡ್ತಾ ಇದಾರೆ. ಏನಕ್ಕೋಸ್ಕರ? ನಿರ್ಬಂಧಕ್ಕೋಸ್ಕರ. ನಿರ್ಬಂಧನೆ, ಅಲ್ಲಿ ಯಾರು ಕೂಡ ಬರೋ ಹಾಗಿಲ್ಲ, ಏನೂ ಇಲ್ಲ. ಇದಿಷ್ಟೇ ಇದು ಕಾನ್ಸೆಪ್ಟ್ ಪ್ರಿವೆಂಟ್ ರಿಲೀಫ್ ಅಂತ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಂಜೆಕ್ಷನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಯಾಕೆ ಇಂಜೆಕ್ಷನ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತಾ ಇದೆ ಇಲ್ಲಿ ಅಂತ ನಾನು ಏನಾದ್ರು ಕೇಳೋದಾದ್ರೆ, ಇಂಜೆಕ್ಷನ್ಸ್ ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದೆ? ಈ ಪ್ರಿವೆಂಟಿವ್ ರಿಲೀಫ್ ಅಂತ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ, ಈ ರಿಲೀಫ್ ಅಂತೇಳಿ, ಆ ಪ್ರಿವೆಂಟಿವ್ ರಿಲೀಫ್ ಅಂಡ್ರಲ್ಲಿ ಕೊಡುವಂಥದ್ದೇ ಇಂಜೆಕ್ಷನ್ಸ್ಗಳು. ಇದೇ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಕೇಳುವಂಥದ್ದು. ವಾಟ್ ಈಸ್ ಇಂಜೆಕ್ಷನ್ಸ್ ಅಂತ ಕೇಳ್ತಾರೆ. ವಾಟ್ ಆರ್ ದ ಟೈಪ್ಸ್ ಆಫ್ ಇಂಜೆಕ್ಷನ್ಸ್ ಅಂಡರ್ ದಿಸ್ ಆಕ್ಟ್ ಅಂತ ಕೇಳ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಷ್ಟೇ ಈಸಿಯೆಸ್ಟ್ ಇದು ಕಾನ್ಸೆಪ್ಟು ಕೂಡ, ಆಯ್ತಾ? ನಾನು ಆರಾಮಾಗಿ ಹೇಳ್ತೇನೆ, ಈಸಿಯೆಸ್ಟ್ ಕಾನ್ಸೆಪ್ಟು. ಸೆಕ್ಷನ್ 36 ಇಂದ ಸೆಕ್ಷನ್ 44 ತನಕ ಗವರ್ನ್ ಮಾಡುತ್ತೆ ಈ ನಿಮ್ಮ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನಲ್ಲಿ. ಸೊ ಓಕೆ, ಏನಿದು ಇಂಜೆಕ್ಷನ್ಸ್ ಮೀನಿಂಗ್ ಆಲ್ರೆಡಿ ಹೇಳಿದೀನಿ. ಎರಡು ಪಾರ್ಟಿ ಇರ್ತಾರೆ, ಎರಡು ಪಾರ್ಟಿ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇರುತ್ತೆ, ಆಯ್ತು. ಒಂದು ಪಾರ್ಟಿಗೆ ಅನಿಸ್ತಾ ಇರುತ್ತೆ ಇವ್ನು ಯಾವುದೇ ಕಾರಣಕ್ಕೂ ಬರೋದಕ್ಕಿಂತ ಮುಂಚೆ ನಾವು ಇದನ್ನ ಸ್ಟಾಪ್ ಮಾಡ್ಬೋಣ, ಇವ್ನಿಗೆ ಎಂಟ್ರಿ ಕೊಡ್ಸೋದೇ ಬೇಡ ನನ್ನ ಜಮೀನಲ್ಲಿ, ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಸೋಣ, ವೆಯ್ಟ್ ಮಾಡ್ಸೋಣ, ಎಲ್ಲಿವರೆಗೂ ಕೋರ್ಟ್ ಡಿಸ್ಪ್ಯೂಟ್ ಆಗಲ್ಲ ಅಲ್ಲಿವರೆಗೂ ಅಂತ ಪಾರ್ಟಿ ಯಾವ್ದಾದ್ರು ಒಂದು ಪಾರ್ಟಿಗೆ ಅನಿಸ್ತು ಅಂತಂದ್ರೆ ಹೋಗ್ಬಿಟ್ಟು ಕೋರ್ಟಿಗೆ ಅಪ್ಲಿಕೇಶನ್ ಹಾಕೊಳ್ತಾರೆ. ಸ್ವಾಮಿ ನಮಗೆ ಇಂಜೆಕ್ಷನ್ಸ್ ಆರ್ಡರ್ ಕೊಡಿ, ಸಮಸ್ಯೆ ಆಗ್ತಾ ಇದೆ. ಅವಾಗ ಕೋರ್ಟ್ ಚೆಕ್ ಮಾಡುತ್ತೆ, ವೆರಿಫೈ ಮಾಡುತ್ತೆ ತನ್ನ ಡಿಸ್ಕ್ರಿಷನರಿ ಪವರ್ಸ್ ಇಂದ. ಸೆಕ್ಷನ್ 36 ಸೆಕ್ಷನ್ 36 to 44 ಅಲ್ಲಿ ಎಲ್ಲಿ ಅವನು ಹಾಕಿರುವಂತ ಅಪ್ಲಿಕೇಶನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಲ್ಲಿ ಒಂದು ಆರ್ಡರ್ಸ್ ಅನ್ನ ಪಾಸ್ ಮಾಡುತ್ತೆ. ಅಲ್ಲಿ ಇಂಜೆಕ್ಷನ್ಸ್ ಆರ್ಡರ್ಸ್ ಗಳನ್ನ ಪಾಸ್ ಮಾಡಿದಾಗ ಅಲ್ಲಿ ಯಾರು ಕೂಡ ಇನ್ವಾಲ್ವ್ ಆಗಕ್ ಆಗೋದಿಲ್ಲ. ಐ ಹೋಪ್ ನಿಮಗೆ ಇಂಜೆಕ್ಷನ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಈಗ ಲೈನ್ ಬೈ ಲೈನ್ ಹೋಗೋಣ, ಇಂಜೆಕ್ಷನ್ಸ್ ಅಂದ್ರೆ ಏನಿದೆ ಅಂತೇಳಿ. ಇಂಜೆಕ್ಷನ್ಸ್ ಆರ್ ದ ಸ್ಪೆಸಿಫಿಕ್ ಆರ್ಡರ್ಸ್. ಇದು ಒಂದು ಸ್ಪೆಸಿಫಿಕ್ ಆರ್ಡರ್ ಆಫ್ ದ ಪಾರ್ಟಿ ಮಸ್ಟ್ ಹ್ಯಾಸ್ ಅಬ್ಸ್ಟೈನ್. ಮತ್ತೆ ಹೇಳ್ತಾ ಇದೆ, ಅಬ್ಸ್ಟೈನ್ ಫ್ರಮ್ ಪರ್ಫಾರ್ಮಿಂಗ್ ಎನಿ ಆಕ್ಟ್. ಈ ಲೈನ್ ಅನ್ನ ಬರಿಬೇಕಾಗುತ್ತೆ ನೀವು. ಅಬ್ಸ್ಟೈನ್ ಫ್ರಮ್ ಪರ್ಫಾರ್ಮಿಂಗ್ ಎನಿ ಆಕ್ಟ್ ಅನ್ನುವಂಥ ಲೈನ್ ಅನ್ನ ಬರಿಬೇಕಾಗುತ್ತೆ. ಜಸ್ಟ್ ಹಾಗೆ ಇರಿ, ಮತ್ತೊಂದ್ಸಲ ತಗೋಣ. ಏನಿದೆ ಅಂತಂದ್ರೆ ಅಬ್ಸ್ಟೈನ್ ಫ್ರಮ್ ಪರ್ಫಾರ್ಮಿಂಗ್ ಎನಿ ಆಕ್ಟ್. ಇದು ಇಂಪಾರ್ಟೆಂಟ್. ಇಂಜೆಕ್ಷನ್ಸ್ ಅಂದ್ರೆ ಏನು ಅಂತಂತಂದ್ರೆ ತಡೆ ಹಿಡಿತಾ ಇರುವಂತಹದ್ದು, ಯಾವುದೇ ಒಂದು ನಿರ್ದಿಷ್ಟ ಕಾರ್ಯ ಮಾಡುವುದರಿಂದ ದೂರ ಇರಬೇಕು ಅಂತೇಳಿ ಇಲ್ಲಿದೆ ನೋಡಿ. ನಿರ್ದಿಷ್ಟ ಕಾರ್ಯ ಮಾಡೋದ್ರಿಂದ ದೂರ ಇರಬೇಕು, ಅಬ್ಸ್ಟೈನ್ ಆಗಿರ್ಬೇಕು, ಅದನ್ನ ನಾವು ಇಂಜೆಕ್ಷನ್ಸ್ ಅಂತ ಕರಿತೀವಿ. ಇಂಜೆಕ್ಷನ್ಸ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ನೋಡ್ತೀವಿ, ಡಿವೈಡೆಡ್ ಇಂಟು ಡಿಫರೆಂಟ್ ಟೈಪ್ಸ್ ಅಂತ ಹೇಳ್ತೀವಿ. ನೇಮ್ಲಿ ಯಾವ್ದು ಟೆಂಪ್ರವರಿ ಇಂಜೆಕ್ಷನ್ಸ್, ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್, ಮ್ಯಾಂಡೇಟರಿ ಇಂಜೆಕ್ಷನ್. ಮೂರು ಇಂಜೆಕ್ಷನ್ಸ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೇನೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಟೈಪ್ಸ್ ಕೇಳೋದು, ವಾಟ್ ಈಸ್ ಇಂಜೆಕ್ಷನ್ ಅಂತ ಕೇಳೋದು. ವಾಟ್ ಈಸ್ ಇಂಜೆಕ್ಷನ್ ಅಂದ್ರೆ ಇದು ಹೇಳ್ತೀರಾ. ಸೆಕ್ಷನ್ಸ್ ಗಳನ್ನು ಬರೀಬೇಕಾಗುತ್ತೆ ನೀವು. ಸೆಕ್ಷನ್ 36 ಇಂದ ಸೆಕ್ಷನ್ 44 ತನಕ ಕವರ್ ಮಾಡುತ್ತೆ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ.
ಸರಿ, ಅದಕ್ಕೊಂದು ಕೇಸ್ ಲಾ ಇದೆ, ಮೀನಿಂಗ್ ಅಲ್ಲೇ ಇನ್ನು ಕೂಡ ಜಸ್ಟ್ ನಾ ಮೀನಿಂಗ್ ಅಲ್ಲೇ ಒಂದು ಕೇಸ್ ಲಾ ಹೇಳ್ತಾ ಇದ್ದೀನಿ. ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ರಣಧೀರ್ ಸಿಂಗ್ ಅನ್ನುವಂಥ ಕೇಸ್ ಲಾದಲ್ಲಿ ಹೈಕೋರ್ಟ್ ಆಫ್ ರಾಜಸ್ಥಾನದಲ್ಲಿ ಕೊಟ್ಟಿರುವಂತದ್ದು. ಡಿಫೈನ್ ಇನ್ ದ ಇಂಜಂಕ್ಷನ್ಸ್, ಇಂಜಂಕ್ಷನ್ ನ ಅರ್ಥನ ಡಿಫೈನ್ ಮಾಡ್ತಾ ಹೇಳ್ತಾ ಇದ್ದಾರೆ. ಸೆಟ್ ದಟ್ ದ ಇಂಜಂಕ್ಷನ್ ಇಸ್ ದ ಸ್ಪೆಸಿಫಿಕ್ ಆರ್ಡರ್, ಇದೊಂದು ಸ್ಪೆಸಿಫಿಕ್ ಆರ್ಡರ್ ಆಫ್ ದ ಕೋರ್ಟ್ ಆಗಿರುತ್ತೆ, ವಿಚ್ ಇಸ್ ಸ್ಯೂಟ್ ಟು ಪ್ರಿವೆಂಟ್ ದ ರಾಂಗ್ಫುಲ್ ಆಕ್ಟ್. ನೋಡಿ ಏನಕ್ಕೋಸ್ಕರ ಇಂಜಂಕ್ಷನ್ಸ್ ಕೊಡ್ತಾ ಇದ್ದಾರೆ, ರಾಂಗ್ಫುಲ್ ಆಕ್ಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇಂಜಂಕ್ಷನ್ಸ್ ಆರ್ಡರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ರಾಜಸ್ಥಾನ್ ಹೈಕೋರ್ಟ್ ಹೇಳ್ತಾ ಇದೆ. ಹ್ಯಾಸ್ ಬೀನ್ ಕಮೆನ್ಸ್ಡ್ ಆರ್ ಪ್ರಿವೆಂಟ್ ಟು ದ ಥ್ರೆಟನಿಂಗ್ ದ ಕಮೆನ್ಸ್ ಆರ್ ಸಚ್ ಆಸ್ ಆಕ್ಟ್ ಅಂತಂದ್ರೆ ಬೇರೆ ಏನಾದ್ರೂ ನಾನು ಮತ್ತೆ ಮಾಡ್ತೀನಿ ಅನ್ನುವಂಥ ಥ್ರೆಟನಿಂಗ್ ಕೊಡ್ತಾ ಇರೋದಕ್ಕೆ, ರಾಂಗ್ಫುಲ್ ಆಕ್ಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇಂಜಂಕ್ಷನ್ಸ್ ಆರ್ಡರ್ಸ್ ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಜಸ್ಟ್ ಡೆಫಿನೇಷನ್ ಅಲ್ಲೇ ನೀವು ಇದನ್ನ ಬರೆದ್ರು ಒಳ್ಳೇದು ಆಯ್ತಾ. ವಾಟ್ ಈಸ್ ಇಂಜಂಕ್ಷನ್ಸ್ ಅಂತ ಕೇಳಿದಾಗ ಈ ಪ್ಯಾರಾನ ಬರೆದ್ಬಿಟ್ಟು ಸೆಕ್ಷನ್ ಗಳನ್ನ 36 in 44 ತನಕ ಅಂತ ಬರೆಯುತ್ತಂತ ಈ ಕೇಸ್ ಲಾ ಬರೆದ್ರೆ ಎನಫ್. ವಾಟ್ ಈಸ್ ಇಂಜಂಕ್ಷನ್ ಆನ್ಸರ್ ಆಯ್ತು. ಈಗ ಬರುತ್ತೆ ಟೈಪ್ಸ್ ಆಫ್ ಇಂಜಂಕ್ಷನ್ಸ್ ಗಳು ಯಾವ್ದಾವ್ದಿದೆ ಅಂತ. ಸೊ ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ಟೈಪ್ಸ್ ಗಳಿದೆ ಅಂತ. ಇಂಜಂಕ್ಷನ್ಸ್ ಆರ್ಡರ್ಸ್ ಗಳು ಏನಿದೆ ಅಲ್ವಾ, ಸ್ಟೇಜಸ್ ಆಫ್ ದ ಕೇಸ್, ಇದು ಕೂಡ ಒಂದು ಸ್ಟೇಜ್ ಅಷ್ಟೇ ಕೇಸ್, ಇದು ಫೈನಲ್ ಜಡ್ಜ್ಮೆಂಟ್ ತರ ಅಲ್ಲ, ಇದು ಒಂದು ಕೇಜಸ್ ಆಫ್ ದ ಕೇಸ್. ಸಮ್ಟೈಮ್ಸ್ ಫೈನಲ್ ಆರ್ಡರ್ಸ್ ಆಗೋ ತನಕನೂ ಇರುತ್ತೆ, ಸಮ್ಟೈಮ್ಸ್ ಪಾರ್ಷಿಯಲ್ ಆಗಿರುತ್ತೆ. ಆ ಟೈಪ್ಸ್ ಗಳಲ್ಲಿ ಬಂದಾಗ ನಂಬರ್ 1 ಟೈಪ್ ಟೆಂಪ್ರವರಿ ಇಂಜಂಕ್ಷನ್ಸ್ ಅಂತ ಇದೆ, ಸರಿನಾ. ಟೆಂಪ್ರವರಿ ಇಂಜಂಕ್ಷನ್ಸ್ ಅಂತಂದ್ರೆ ಏನು? ಟೆಂಪ್ರವರಿ ಇಂಜಂಕ್ಷನ್ಸ್ ಹೆಸರೇ ಹೇಳ್ತಾ ಇದೆ, ಇದು ಪರ್ಮನೆಂಟ್ ಅಲ್ಲ. ಇಂಜಂಕ್ಷನ್ಸ್ ಹಾಕ್ತಾ ಇದೀವಿ, ಟೆಂಪ್ರವರಿ ಟೈಮಿಗೋಸ್ಕರ ಹಾಕ್ತಾ ಇದೀವಿ. ಅಂದ್ರೆ ಕೇಸ್ ನಡೀತಾ ಇದೆ, ಒಂದು 4 ರಿಂದ 5 ವರ್ಷ ಕೇಸ್ ನಡೀತಾ ಇದೆ, ಅದರಲ್ಲಿ ಒಂದು 6 ತಿಂಗಳಿಗೋ ಅಥವಾ ಒಂದು 8 ತಿಂಗಳಿಗೋ 10 ತಿಂಗಳಿಗೋ ಅಥವಾ ಜಡ್ಜ್ಮೆಂಟ್ ಬರೋ ತನಕನೋ ಈ ರೀತಿ ಏನಾದ್ರೂ ಇಂಜಂಕ್ಷನ್ಸ್ ಕೊಟ್ರೆ ಅದನ್ನ ಟೆಂಪ್ರವರಿ ಇಂಜಂಕ್ಷನ್ಸ್ ಅಂತ ಕೊಡ್ತೀವಿ. ಟೆಂಪ್ರವರಿ ಇಂಜಂಕ್ಷನ್ಸ್ ಇಸ್ ಎ ಲೀಗಲ್ ರೆಮಿಡಿ ದಟ್ ಟೆಂಪ್ರವರಿ ರಿಸ್ಟ್ರೈನ್ಸ್. ನೋಡಿ, ರಿಸ್ಟ್ರೈನ್ ಎನಿ ಪಾರ್ಟಿ, ಇದಂತೂ ಯಾವಾಗ್ಲೂ ಕೂಡ ಡೆಫಿನೇಷನ್ ಇದ್ದೇ ಇರುತ್ತೆ. ರಿಸ್ಟ್ರೈನ್ ಎನಿ ಪಾರ್ಟಿ ಅದನ್ನೇ ಮಾಡ್ತಾ ಇರೋದು. ಟೆಂಪ್ರವರಿ ರಿಸ್ಟ್ರೈನ್ ಎನಿ ಪಾರ್ಟಿ ಅಂತಂದ್ರೆ ಟೆಂಪ್ರವರಿ ಇಂಜಂಕ್ಷನ್ಸ್ ಆಗ್ಬಿಡುತ್ತೆ. ದಿಸ್ ಟೈಪ್ ಆಫ್ ದ ಇಂಜಂಕ್ಷನ್ಸ್ ಕ್ಯಾನ್ ಬಿ ಗ್ರಾಂಟ್ ಅಂಟಿಲ್ ದ ಡಿಸ್ಪೋಸಲ್ ಆಫ್ ದ ಸೂಟ್ ಅಂಟಿಲ್ ದ ಕೋರ್ಟ್ ಇಶ್ಯೂ ದ ಫರ್ದರ್ ಆರ್ಡರ್. ನೋಡಿ ಯಾವ ಟೈಮಲ್ಲಿ ಕೊಡಬಹುದು ಅಂತ ನಾನು ನಿಮಗೆ ಹೇಳಿದೆ. ಒಂದು 5-6 ವರ್ಷ ಕೇಸ್ ನಡೀತಾ ಇದ್ರೆ 6 ರಿಂದ 8 ತಿಂಗಳು ಅಂತ ಹೇಳಿದೆ. ಆತರ ಅಂಟಿಲ್ ಕೋರ್ಟ್ ಫರ್ದರ್ ಆರ್ಡರ್ ಕೊಡೋ ತನಕ, ಅಥವಾ ಆ ಕೇಸ್ ಏನ್ ಬಿದ್ದಿದೆ, ಸ್ಯೂಟ್ ಅಂತ ಏನ್ ಕರಿತೀವಿ, ಕೇಸ್ ಅಂತ ಏನ್ ಕರಿತೀವಿ, ಅದು ಡಿಸ್ಪೋಸ್ ಆಗೋ ತನಕ ಕೊಡಬಹುದು ಅಂತೇಳಿ ಟೆಂಪ್ರವರಿ ಇಂಜೆಕ್ಷನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ದಿ ಗ್ರಾಂಟ್ ಆಫ್ ದ ಇಂಜೆಕ್ಷನ್ ಇಸ್ ಸಬ್ಜೆಕ್ಟೆಡ್ ಟು ದ ಪ್ರಾವಿಷನ್ ಇನ್ ಆರ್ಡರ್ 39 ಸೆಕ್ಷನ್ 94 ಅಂಡ್ ಇ ಆಫ್ ದ CPC. ಇದು ಮತ್ತೆ CPC ಅಂಡರಲ್ಲೂ ಕೂಡ ಹೆಲ್ಪ್ ತಗೊಂಡು ಕೊಡ್ತಾರೆ. ಸೊ ಅದಕ್ಕೆ ಇಂಜೆಕ್ಷನ್ಸ್ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್. ನೀವು ಓದ್ತಾನೆ ಹೋಗ್ತೀರಾ, ಮತ್ತೆ ಕಾಂಟ್ರಾಕ್ಟ್ ಲಾ 2ದಲ್ಲಿ ಓದ್ತೀರಾ, ನಿಮ್ಮ ಪ್ರಾಪರ್ಟಿ ಲಾದಲ್ಲಿ ಓದ್ತೀರಾ, ಇದು ಬರ್ತಾನೆ ಹೋಗುತ್ತೆ ನಿಮಗೆ ಈ ಕಾನ್ಸೆಪ್ಟ್. ಅದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅಷ್ಟೇ ಇಂಪಾರ್ಟೆಂಟ್ ಕೂಡ ಇದೆ. CPC ಅಲ್ಲಿ ಆರ್ಡರ್ 39 ಅಲ್ಲಿ ಆರ್ಡರ್ಸ್ಗಳು ಸೆಕ್ಷನ್ಸ್ಗಳು ಅಂತ ಬೇರೆ ಬೇರೆ ಬರುತ್ತೆ. ಆರ್ಡರ್ 39 ಸೆಕ್ಷನ್ 94 C ಕ್ಲಾಸ್ ಇದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಸೆಕ್ಷನ್ 37 ಕ್ಲಾಸ್ 1 ಅಲ್ಲಿ ಈ ಟೆಂಪ್ರವರಿ ಇಂಜೆಕ್ಷನ್ಸ್ ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಸೆಕ್ಷನ್ 37 ಕ್ಲಾಸ್ 1 ಅಲ್ಲಿ ನಾವು ಇದನ್ನ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ, ಟೆಂಪ್ರವರಿ ಇಂಜೆಕ್ಷನ್ಸ್ ಅಂದ್ರೆ. ಸರಿ, ಈ ಟೆಂಪ್ರವರಿ ಇಂಜೆಕ್ಷನ್ಸ್ ಯಾವ್ಯಾವ ಸರ್ಕಮ್ಟೆನ್ಸಸ್ ಅಲ್ಲಿ ಕೊಡಬಹುದು, ಮತ್ತೆ ಇನ್ನೊಂದು ಸ್ವಲ್ಪ ಫರ್ದರ್ ಎಕ್ಸ್ಪ್ಲನೇಷನ್ ಏನಾದ್ರು ಬೇಕಂದ್ರೆ, ಆಸ್ ದ ಅಗ್ರಿಕಲ್ಚರ್ ಪ್ರೊಫೆಸರ್ APMC ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಅಂತ ನಾವ್ ಏನ್ ಕರಿತೀವಿ, APMC ಅಂತ ಎಲ್ಲಾ ಕಡೆ ಇರುತ್ತೆ. ಸೊ ಅದ್ರ ಮೇಲೆ ಬಿದ್ದಿರುವಂತ ಕೇಸ್ APMC ವರ್ಸಸ್ ಗಿರ್ಧರ್ ಭಾಯ್ ಆರ್ ಚನ್ನಿಯಾರ ಅನ್ನುವಂತ ಕೇಸಲ್ಲಿ ದ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ಟೆಂಪ್ರವರಿ ಇಂಜೆಕ್ಷನ್ಸ್ ಅನ್ನೋದಂತ ನಾವು ಇಶ್ಯೂ ಮಾಡ್ತೀವಿ ಯಾವಾಗ ಅಂತಂದ್ರೆ, ಪಿಟಿಷನರ್ ಪ್ರೊಸೆಸಸ್ ದ ಡೆಫಿನೇಟಿವ್ ರೈಟ್ ದ ಕ್ಯಾಪಬಲ್ ಆಫ್ ದ ಬೀಯಿಂಗ್ ಈಸ್ ಎನ್ಫೋರ್ಸ್ಡ್ ಥ್ರೂ ದ ಇಂಜೆಕ್ಷನ್ ರಿಲೀಫ್. ಯಾವಾಗ ಅಂತಂದ್ರೆ, ಯಾರು ಪಿಟಿಷನರ್ ಅಂತ ಇರ್ತಾನೆ ಅಥವಾ ಯಾರು ಪ್ಲೇಂಟಿಫ್ ಅಂತ ಇರ್ತಾನೆ, ಯಾರು ಕೇಸ್ ಫೈಲ್ ಮಾಡಿರ್ತಾನೆ, ಅವನ್ ಎಕ್ಸಾಕ್ಟ್ ರೈಟ್ ಅಂತ ಕೋರ್ಟಿಗೆ ಫೀಲ್ ಆಗ್ಬೇಕು, ಅವಾಗ ನಾವು ಇದನ್ನ ಆರ್ಡರ್ ಮಾಡ್ತೀವಿ ಅಂತ ಕೋರ್ಟ್ ಹೇಳ್ತಾ ಇದೆ. ಸರಿ, ಆತರ ಆರ್ಡರ್ ಕೋರ್ಟ್ ಮಾಡ್ತಾ ಇದೆ ಅಂತಂದ್ರೆ ಯಾವ್ಯಾವ ಸಿಚುವೇಶನ್ ಅಲ್ಲಿ ಮಾಡಬಹುದು, ಸರ್ಕಮ್ಟೆನ್ಸಸ್ಗಳು ಏನಿದೆ, ಯಾವ್ಯಾವ ಸಂದರ್ಭಗಳಿದೆ ಅಂತ ಏನಾದ್ರು ನೋಡೋದಾದ್ರೆ, ಸಂದರ್ಭಗಳು ಒಂದಿದೆ, ದ ಸ್ಯೂಟ್ ಇಟ್ ಮೇ ಬಿ ಪ್ರೊವೈಡೆಡ್ ಬೈ ದ ಅಫಿಡಿಯೇಟ್ ಅದರ್ವೈಸ್. ಅಂದ್ರೆ ಬೈ ಥ್ರೂ ಅಫಿಡಿಯೇಟ್ ಇಂದ ಕೊಟ್ಟಿರ್ಬೇಕು, ಅಫಿಡಿಯೇಟ್ ಮಾಡಿರ್ಬೇಕು. ಇಂಜೆಕ್ಷನ್ಸ್ ಆರ್ಡರ್ ಮಾಡೋದಕ್ಕಿಂತ ಮುಂಚೆ ಒಂದು ಅಫಿಡಿಯೇಟ್ ಇದ್ದೇ ಇರುತ್ತೆ. ಓಕೆ, ಇದು ಕೋರ್ಟ್ಸ್ ಪ್ರೊಸೀಡಿಂಗ್ಸ್ ಅಲ್ಲಿ ಬರುತ್ತೆ, ನೀವು ಬೇಸಿಕ್ ಆಗಿ ನೋಡ್ಕೊಳ್ಳಿ. ದಟ್ ದ ಪ್ರಾಪರ್ಟಿ ಆಸ್ ಕನ್ಸಲ್ಟಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಸೂಟ್ ಈಸ್ ಅಂಡರ್ ದ ಅಪ್ರೆಹೆನ್ಷನ್ ಆಫ್ ಬೀಯಿಂಗ್ ವೇಸ್ಟೆಡ್. ಅಪ್ರೆಹೆನ್ಷನ್ ಅಂದ್ರೆ ಏನು? ಭಯ ಇದೆ. ಯಾವ್ದ್ರ ಭಯ ಇದೆ? ಆ ಪ್ರಾಪರ್ಟಿನ ವೇಸ್ಟ್ ಮಾಡ್ತಾರೆ ಅನ್ನುವಂಥ ಭಯ ಇದೆ, ಆ ಪ್ರಾಪರ್ಟಿನ ಡ್ಯಾಮೇಜ್ ಮಾಡ್ತಾರೆ ಅಂತ ಭಯ ಇದೆ, ಆ ಪ್ರಾಪರ್ಟಿಗೆ ಎಲಿನೇಟ್ ಮಾಡ್ತಾರೆ, ಥರ್ಡ್ ಪಾರ್ಟಿ ಬರ್ತಾನೆ ಅಂತ ಭಯ ಇದೆ, ಆ ಪ್ರಾಪರ್ಟಿನ ಇಲ್ಲಿಸಿಟ್ಲಿ ಸೋಲ್ಡ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ ಅಂತ ಭಯ ಇದೆ. ಆಯ್ತಾ, ಸೋಲ್ಡ್ ಮಾಡಿ ಎಕ್ಸಿಕ್ಯೂಷನ್ ಡಿಗ್ರಿನ ತರ್ತಾರೆ ಅಂತ ಭಯ ಇದೆ. ಆ ಟೈಮಲ್ಲಿ ಈ ಭಯಗಳು ಅದರಲ್ಲಿ ಕಾಣಿಸ್ಬೇಕು, ಈ ಸರ್ಕಮ್ಟೆನ್ಸಸ್ಗಳು ಕಾಣಿಸ್ಬೇಕು. ಜಡ್ಜ್ ಸಾಹೇಬ್ರು ನೋಡ್ತಾರೆ ಅದರಲ್ಲಿ ಏನಾದ್ರು ಅಪ್ರೆಹೆನ್ಷನ್ ಇದೆಯಾ, ಭಯ ಪಡುವಂಥದ್ದು ಏನಾದ್ರು ಇದೆಯಾ, ಡ್ಯಾಮೇಜ್ ಆಗುವಂಥದ್ದು ಏನಾದ್ರು ಇದೆಯಾ, ಥರ್ಡ್ ಪಾರ್ಟಿ ಏನಾದ್ರು ಬರ್ತಾರಾ, ಸುಳ್ಳು ಹೇಳಿ ಏನಾದ್ರು ಸೋಲ್ಡ್ ಮಾಡ್ತಾ ಇದಾರ, ಈ ತರ ಏನಾದ್ರು ಮಾಡ್ತಾ ಇದಾರೆ ಅಂತಂದ್ರೆ ಮುಂದ್ಗಡೆ ಪಾರ್ಟಿ ಕೇಳ್ತಾರೆ, ಸ್ವಾಮಿ ಈ ತರ ಮಾಡೋ ಚಾನ್ಸಸ್ ಇದೆ ಅಪೋಸಿಟ್ ಪಾರ್ಟಿ, ನಮಗೆ ಒಂದ್ ಸ್ವಲ್ಪ ಟೆಂಪ್ರವರಿ ಇಂಜೆಕ್ಷನ್ಸ್ ಕೊಟ್ಬಿಡಿ, ನಾವು ಒಂದ್ ಸ್ವಲ್ಪ ಹೋಲ್ಡ್ ಅಲ್ಲಿ ಇಡ್ತೀವಿ. ಅರ್ಥ ಆಗ್ತಿದ್ಯಾ ನಿಮಗೆ? ಸೊ ಈ ಕಾನ್ಸೆಪ್ಟ್ ಟೈಮಲ್ಲಿ ಟೆಂಪ್ರವರಿ ಇಂಜೆಕ್ಷನ್ಸ್ ಕೊಡ್ತಾರೆ. ಸರಿ, ದಟ್ ದ ಡಿಫೆಂಡೆಂಟ್ ಆಸ್ ಥ್ರೆಟನ್ಸ್ ಆರ್ ಇಂಟೆಂಡೆಡ್ ಟು ರಿಮೂವ್ ಆರ್ ಡಿಸ್ಪೋಸ್ ಆಫ್ ಹಿಸ್ ಪ್ರಾಪರ್ಟಿ ವಿತ್ ಇಂಟೆಂಡೆಂಟ್ ಟು
ಡಿಫ್ರಾಡ್ ಹಿಸ್ ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ ದಟ್ ದ ಡಿಪೆಂಡೆಂಟ್ಸ್ ಏನಿದಾರಲ್ಲ ಥ್ರೆಟನ್ ಮಾಡ್ತಾ ಇದ್ದಾರೆ, ಯಾವ ಇಂಟೆನ್ಷನ್ ಇಟ್ಕೊಂಡು ರಿಮೂವ್ ಮಾಡಕ್ಕೆ ಅಥವಾ ಡಿಸ್ಪೋಸ್ ಮಾಡಕ್ಕೆ ಪ್ರಾಪರ್ಟಿನ ಅನ್ನೋ ಟೈಮಲ್ಲಿ ಕೊಡ್ತಾರೆ. ಆಮೇಲೆ ಡಿಪೆಂಡೆನ್ಸ್ ಥ್ರೆಟನ್ ಟು ಡಿಸ್ಪೋಸ್ ದ ಪ್ಲೆಂಟಿ ಫಾರ್ ಕಾಸ್ ಆಫ್ ದ ಇಂಜುರಿ ಇನ್ ದ ಕನ್ಸರ್ನಿಂಗ್ ಆಫ್ ದ ಪ್ರಾಪರ್ಟಿ ಇನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಡಿಸ್ಪ್ಯೂಟ್. ಅಂದ್ರೆ ಯಾವ ಸಬ್ಜೆಕ್ಟ್ ಮ್ಯಾಟರ್, ಯಾವ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಲ್ಲಿ ಇರುತ್ತೆ ಅದ್ರ ಮೇಲೆ ಏನಾದರೂ ಸಮಸ್ಯೆ ಮಾಡುವಂತ ಒಂದು ಚಾನ್ಸಸ್ಗಳಿದ್ರೆ ಡಿಪೆಂಡೆಂಟ್ಗಳು ಕೊಡುವಂತ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ರೆ. ಈ ಸರ್ಕಮ್ಟೆನ್ಸಸ್ಗಳಲ್ಲಿ ಟೆಂಪ್ರವರಿ ಇಂಜೆಕ್ಷನ್ಸ್ ಅನ್ನ ಪಾಸ್ ಮಾಡ್ತಾರೆ. ಸರಿ, ಇನ್ನೊಂದು ಟೈಪ್ ಆಫ್ ಇಂಜೆಕ್ಷನ್ ಇದೆ, ಇದು ಸೆಕೆಂಡ್ ಟೈಪ್ ಆಫ್ ಇಂಜೆಕ್ಷನ್, ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಅಂತ ನಾವು ಕರಿತೀವಿ. ಈ ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಎಲ್ಲಿದೆ ಸರ್ ಅಂತ ನೀವೇನಾದ್ರೂ ಕೇಳಿದ್ರೆ, ನಿಮ್ಮ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನ ಸೆಕ್ಷನ್ 37 ಕ್ಲಾಸ್ 2 ದಲ್ಲಿ ಈ ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಇದೆ. ಈ ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಏನಿದೆ ಅಲ್ವಾ, ಹಿಯರಿಂಗ್ ಅಪಾನ್ ದ ಮೆರಿಟ್ಸ್ ಆಫ್ ದ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಕೇಸನ್ನ ಕೊಡಬೇಕಾದ್ರೆ ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಕೊಡಬೇಕಾದ್ರೆ ಇದೆ ಅಂತಲ್ಲ, ಟೆಂಪ್ರವರಿ ಪರ್ಮನೆಂಟ್ ಇಂಜೆಕ್ಷನ್ಸ್ ಯಾವುದೇ ಆಗಲಿ ಕೊಡ್ತಿರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂತಂದ್ರೆ ನೋಡ್ತಾರೆ, ಹಿಯರಿಂಗ್ ನೋಡ್ತಾರೆ ಯಾವ್ಯಾವ ತರ ನಡೀತಾ ಇದೆ ಅಂತ. ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಇನ್ನೊಂದು ಹೆಸರಿದೆ, ಇದನ್ನ ಪರ್ಮನೆಂಟ್ ಇಂಜೆಕ್ಷನ್ಸ್ ಅಂತಾನು ಕೂಡ ಕರಿತೀವಿ. ಜ್ಞಾಪಕ ಇರಲಿ, ಪರ್ಮನೆಂಟ್ ಇಂಜೆಕ್ಷನ್ಸ್ ಹೆಸರು ಹೇಳ್ತಾ ಇದೆ ಕನ್ನಡದಲ್ಲಿ ಇದೆ ನೋಡಿ ಆಲ್ರೆಡಿ, ಶಾಶ್ವತ ನಿಷೇಧಾಜ್ಞೆ. ಶಾಶ್ವತ ನಿಷೇಧ. ಈಗ ಟೆಂಪ್ರವರಿ ಇಂಜೆಕ್ಷನ್ಸ್ ಅಂತಂದ್ರೆ ಸ್ವಲ್ಪ ಕೋರ್ಟ್ ಕೇಸ್ ನಡೆಯೋ ತನಕ ಫರ್ದರ್ ಆರ್ಡರ್ ಕೊಡೋ ತನಕಿತ್ತು. ಇದು ಹೀಗಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿ ಯಾರು ಕೂಡ ಬರೋ ಹಾಗಿಲ್ಲ ಪರ್ಮನೆಂಟ್ ಇಂಜೆಕ್ಷನ್ಸ್. ಆದ್ರೆ ಈ ಪರ್ಮನೆಂಟ್ ಇಂಜೆಕ್ಷನ್ಸ್ ತರೋದು ಸ್ವಲ್ಪ ಕಷ್ಟ ಆಯ್ತಾ, ತುಂಬಾ ಜಾಸ್ತಿ ಕಷ್ಟಪಟ್ಟು ಇದನ್ನ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಾಗುತ್ತೆ. ಟೆಂಪ್ರವರಿ ಇಂಜೆಕ್ಷನ್ಸ್ ಕೊಟ್ಬಿಡ್ತಾರೆ, ಪಾರ್ಟಿ ಮುಂದ್ಗಡೆದು ಭಯ ಇದೆ ಸೋಲ್ಡ್ ಮಾಡ್ತಾನದೆಲ್ಲ ಕೊಟ್ಬಿಡ್ತಾರೆ, ಇದೊಂದು ಸ್ವಲ್ಪ ಕಷ್ಟ ಸಾಧ್ಯ. ಆಮೇಲೆ ರೆಗ್ಯುಲರ್ ಸೂಟ್ ಈಸ್ ಟು ಬಿ ಫೈಲ್ಡ್ ಇನ್ ದ ರೈಟ್ ಆಫ್ ದ ಕ್ಲೇಮ್ ಆಫ್ ದ ಎಕ್ಸಾಮ್ ಅಪಾನ್ ದ ಮೆರಿಟ್ಸ್ ಅಪಾನ್ ದ ಫೈನಲ್ ದ ಇಂಜೆಕ್ಷನ್ ದ ಕಾಂಟೆಂಟ್ ಇನ್ ಮೀನ್ಸ್ ಆಫ್ ದ ಜಡ್ಜ್ಮೆಂಟ್ ಟೈಮ್ ಅಲ್ಲಿ ಮೆರಿಟ್ಸ್ ಗಳನ್ನ ನೋಡ್ಬಿಟ್ಟು ಗ್ರಾಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದೆ ಈ ಲೈನ್. ಆಮೇಲೆ ಪರ್ಮನೆಂಟ್ ಇಂಜೆಕ್ಷನ್ ಇಸ್ ದೇರ್ ಫಾರ್ ದ ಫೈನಲಿ ಆಸ್ ಡಿಸೈಡ್ ದ ರೈಟ್ಸ್ ಆಫ್ ದ ಪರ್ಸನ್ ಆಫ್ ದ ವೇರ್ ದ ಟೆಂಪ್ರವರಿ ಇಂಜೆಕ್ಷನ್ ಇಸ್ ಡಸ್ ನಾಟ್ ಟೋಸು. ಇಲ್ಲಿ ಹೇಳ್ತಾ ಇದೆ ಟೆಂಪ್ರವರಿ ಇಂಜೆಕ್ಷನ್ ಅನ್ನುವಂಥದ್ದು ಎಕ್ಸಾಕ್ಟ್ ರೈಟ್ ಅನ್ನ ಏನು ಫೈಂಡ್ ಔಟ್ ಮಾಡಲ್ಲ, ಆದರೆ ಇದೇ ನಮ್ಮ ಪರ್ಪೆಕ್ಚುಯಲ್ ಇಂಜೆಕ್ಷನ್ ಪರ್ಮನೆಂಟ್ ಇಂಜೆಕ್ಷನ್ ಎಕ್ಸಾಕ್ಟ್ ರೈಟ್ ಅನ್ನ ಡಿಫೈನ್ ಮಾಡುತ್ತೆ ಅಂತ ಹೇಳ್ತಾರೆ. ಪರ್ಮನೆಂಟ್ ಇಂಜೆಕ್ಷನ್ ಇಸ್ ಕಂಪ್ಲೀಟ್ಲಿ ಫಾರ್ವರ್ಡ್ಸ್ ದ ಡಿಪೆಂಡೆಂಟ್ ಅಸರ್ಟ್ಸ್ ದ ವುಡ್ ಬಿ ಆಸ್ ದ ಕಂಟ್ರೋರಿ ಆಫ್ ದ ರೈಟ್ಸ್ ಆಫ್ ದ ಪ್ಲಾಂಟಿಫ್. ಪರ್ಮನೆಂಟ್ ಇಂಜೆಕ್ಷನ್ ಏನಿದೆ ಪರ್ಮನೆಂಟ್ಲಿ ಡಿಕ್ಲೇರ್ ಮಾಡುತ್ತೆ ಯಾವುದು ವ್ಯಾಲಿಡ್, ಯಾವುದು ಸರಿಯಲ್ಲ, ಯಾವುದು ತಪ್ಪು, ಯಾವುದು ಸರಿ ಅಂತ. ಆದರೆ ಇದೇ ಏನಾದರೂ ನೀವು ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಅಂತ ಟೆಂಪ್ರವರಿ ಇಂಜೆಕ್ಷನ್ಸ್ ಅಂತ ಹೋದ್ರೆ ಅಲ್ಲಿ ಸ್ಟಿಲ್ ಇನ್ನೂ ಕೂಡ ಡಿಸೈಡ್ ಆಗಿರಲ್ಲ ಫೈನಲ್ ಯಾರ್ದು ರೈಟು ಅಂತ, ಜಸ್ಟ್ ಹೋಲ್ಡ್ ಆನ್ ಮಾಡಿ ಅಂತ ಹೇಳಿರ್ತಾರೆ ಅಷ್ಟೇ. ನೋಡುವ ಕೇಸ್ ನಡೀತಾ ಇದೆ, ಹೋಲ್ಡ್ ಆನ್ ಮಾಡಿ ಅಂತ ಹೇಳಿ. ಆಮೇಲೆ ಥರ್ಡ್ ಟೈಪ್ ಆಫ್ ದ ಇಂಜೆಕ್ಷನ್ ಇದೆ, ಪ್ರೊಹಿಬಿಟರಿ ಇಂಜೆಕ್ಷನ್ಸ್ ಅಂತ ಇದೆ. ಪ್ರೊಹಿಬಿಟರಿ ಇಂಜೆಕ್ಷನ್ಸ್ ಥರ್ಡ್ ಟೈಪ್ ಆಫ್ ದ ಇಂಜೆಕ್ಷನ್. This type of the injections which may be of the third party is the prevented from the act of the pastor is not to do any act. For example, the preventing of the doing of the construction or illegal possession or the selling of any property. ಉದಾಹರಣೆಗೆ prohibitory injections ಅಂದ್ರೆ ಏನು ಅಂತಂದ್ರೆ ಥರ್ಡ್ ಪಾರ್ಟಿ ಅಂತಂದ್ರೆ ಮೂರನೇ ವ್ಯಕ್ತಿ ಯಾರು ಎಂಟ್ರಿ ಕೊಡದೇ ಇರೋ ಹಾಗೆ. ಪಾರ್ಟಿ ಎ ಇರ್ತಾರೆ, ಪಾರ್ಟಿ ಬಿ ಇರ್ತಾರೆ, ಇವ್ರ ಮಧ್ಯೆ ಡಿಸ್ಪ್ಯೂಟ್ ನಡೀತಾ ಇದೆ, ಓಕೆ ಇವರಿಬ್ರು ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತಾ ಇದಾರೆ. ಥರ್ಡ್ ಪಾರ್ಟಿ ಯಾವನೋ ಬಂದ್ಬಿಟ್ಟು ಉದಾಹರಣೆಗೆ ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅನ್ಕೋಣ, ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಇಲ್ಲಿಗಲ್ ಆಗಿ ಮೂರನೇ ಪಾರ್ಟಿ ಬಂದು ಯಾರು ಕೂಡ ಪೊಸೆಷನ್ ತಗೊಳ್ಳೋ ಆಗಿಲ್ಲ, ಆಲ್ರೆಡಿ ಕಾನೂನು ಕೂಡ ಇದೆ. ಇದನ್ನು ಕೂಡ ಒಂದು ಪ್ರಾಹಿಬಿಟರಿ ಇಂಜೆಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮ್ಯಾಂಡೇಟರಿ ಇಂಜೆಕ್ಷನ್ಸ್ ಅಂತ ಇದೆ. ಮ್ಯಾಂಡೇಟರಿ ಇಂಜೆಕ್ಷನ್ 4 ಟೈಪ್ ಆಫ್ ದ ಇಂಜೆಕ್ಷನ್. ಈ ಟೈಪ್ ಆಫ್ ದ ಇಂಜೆಕ್ಷನ್ ಏನಾಗುತ್ತೆ ಅಂತಂದ್ರೆ ಎನಿ ಪಾರ್ಟಿ ಟು ದ ಇನ್ ಎ ಪರ್ಟಿಕ್ಯುಲರ್ ಆರ್ಟ್ ಇನ್ ಎ ಪರ್ಟಿಕ್ಯುಲರ್ ವೇ ಅಂತಂತಂದ್ರೆ ಮ್ಯಾಂಡೇಟರಿ ಅಂತಂದ್ರೆ ಮ್ಯಾಂಡೇಟ್ ಕಡ್ಡಾಯ ಮಾಡಿಸ್ತಾ ಇರೋದು, ನೀ ಇದೇ ರೀತಿ ಕೆಲಸನ ಮಾಡಬೇಕು, ಇದೇ ರೀತಿ ಇರಬೇಕು ಅಂತೇಳಿ ಆರ್ಡರ್ಸ್ಗಳನ್ನ ಕೊಡುವಂಥದ್ದು. ಸ್ವಲ್ಪ ವೇರಿಯೇಷನ್ಸ್ಗಳಿರುತ್ತೆ, ನೋಡಕ್ ಸೇಮ್ ಕಾಣುತ್ತೆ, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಟ್ರೈ ಮಾಡಿ. ಎಲ್ಲದಕ್ಕೂ ಸೇರ್ಬಿಟ್ಟು ಒಂದೆರಡು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ ಬರೀಲಿಕ್ಕೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ. ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ವಾಟ್ ಈಸ್ ಇಂಜೆಕ್ಷನ್ ಅಂತ ಕೇಳ್ತಾರೆ, ಅದಕ್ಕೆ ನಾನು ಹೇಳಿದೆ, ಅದನ್ನ ಬರೀತೀರಾ. ಸೆಕೆಂಡ್ ಮತ್ತೆ ಟೈಪ್ಸ್ ಆಫ್ ಇಂಜೆಕ್ಷನ್, ಅದನ್ನು ಕೂಡ ಸ್ವಲ್ಪ ಟೈಪ್ಸ್ಗಳು ಹೇಳಿದೆ, ಪರ್ಮನೆಂಟ್ ಇಂಜೆಕ್ಷನ್, ಪರ್ಪೆಕ್ಚುಯಲ್ ಇಂಜೆಕ್ಷನ್, ಪ್ರೊಹಿಬಿಟರಿ ಇಂಜೆಕ್ಷನ್, ಮ್ಯಾಂಡೇಟರಿ ಇಂಜೆಕ್ಷನ್. ಆಮೇಲೆ ಅದಕ್ಕೊಂದು ಸಂಬಂಧಪಟ್ಟ ಕೇಸ್ ಲಾಸ್ಗಳು ಬೇಕಲ್ಲ, ಆ ಕೇಸ್ ಲಾಸ್ಗಳನ್ನ ಇವನ್ ಮೆನ್ಷನ್ ಮಾಡಿ. ಗೀತಾರಾಣಿ ಇದೆ ಅಂತಲ್ಲ, ಬೇರೆ ಏನಾದ್ರು ಸಿಕ್ಕರು ಮೆನ್ಷನ್ ಮಾಡಿ, ಬಟ್ ನನ್ನ ಕಡೆ ಒಂದು 2-3 ಕೇಸ್ ಲಾ ಕೊಡ್ತಾ ಇದ್ದೀನಿ ನಾನು. ಗೀತಾರಾಣಿ ಪೌಲ್ ವರ್ಸಸ್ ದಿಬ್ಯಾಂದು ಕುಂದು ಅನ್ನುವಂತ ಕೇಸಲ್ಲಿ ವಾಸ್ ಹೆಲ್ಡ್ ದಟ್ ಆನರೇಬಲ್ ಸುಪ್ರೀಂ ಕೋರ್ಟ್ ಕೇಸ್ ಇದು. ಪ್ಲೆಂಟಿ ಫೈಲ್ಸ್ ಎ ಸೂಟ್, ಪ್ಲೆಂಟಿ ಫೈಲ್ಸ್ ಮಾಡಿರ್ತಾನೆ ರಿಗಾರ್ಡಿಂಗ್ ದ ಡಿಸ್ಪೊಸೆಷನ್ ಆಫ್ ದ ಡಿಸ್ಪೊಸೆಷನ್. It's enough to prove that entitled to or a title of this property. Once the title is proved, the details has been being divested from the property, the things are not ರಿಕ್ವೈರ್ಡ್ ಟು ಬಿ ಪ್ರೂವ್ಡ್ ಅಂತ ಇದೆ. ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದೇನು ಅಂತಂತಂದ್ರೆ ಪ್ರಾಪರ್ಟಿ ಟೈಟಲ್ಸ್ ಮೇಲೆ ಮಾತಾಡ್ತಾ ಇದ್ದಾರೆ. ಒನ್ಸು ಪ್ರಾಪರ್ಟಿ ಟೈಟಲ್ಸ್ ಇದ್ದು ಅವನನ್ನ ಏನಾದ್ರು ಡಿಸ್ಪೋಸ್ ಮಾಡಿ ಬೇರೆ ಕಡೆ ಏನಾದ್ರು ಇದು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ನಾವು ಮತ್ತೆ ಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ, ಅದ್ರ ಆಧಾರದ ಮೇಲೆ ನಾವು ಟೆಂಪ್ರವರಿ ಇಂಜೆಕ್ಷನ್ಸ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆಮೇಲೆ NP ತಿರುಗ್ನಾನವ್ ಡಾಕ್ಟರ್ RJ ಮೋಹನ್ ರಾವ್ ಈ ಕೇಸಲ್ಲಿ ಏನಾಗಿದೆ ಅಂತ ಆಯ್ತಾ, ವರ್ಸಸ್ ಇಲ್ಲಿದೆ ನೋಡಿ, ವರ್ಸಸ್ NP ತಿರುಗ್ನಾನವ್ ವರ್ಸಸ್ ಡಾಕ್ಟರ್ RJ ಮೋಹನ್ ರಾವ್ ಕೇಸ್ ಇದು.
It was held that the court, as the when of the case has observed that the plaintiff itself did not perform the portion of the contract, neither that does not want to perform, so the decision of the regarding specific performance will be issued under the favor. ಅಂತಂದ್ರೆ ಯಾವಾಗ ಇದನ್ನ ಹೇಳ್ತಾ ಇದ್ದಾರೆ, ಈಗ ಕಾಂಟ್ರಾಕ್ಟ್ ಅಂತಂದ್ಮೇಲೆ ಇಬ್ರಿಗೂ ಕೂಡ ಒಬ್ಲಿಗೇಷನ್ಸ್ ಇರುತ್ತೆ, ಯಾಕಂದ್ರೆ ಇಬ್ರಿಗೂ ಕನ್ಸಿಡರೇಷನ್ ಇರುತ್ತೆ. ಇವನು ಕೂಡ ಏನ್ ಹೇಳಿದಾರೆ ಅದ್ ಮಾಡ್ಬೇಕು, ಇವನು ಕೂಡ ಏನ್ ಹೇಳಿದಾರೆ ಅದ್ ಮಾಡ್ಬೇಕು. ಇಬ್ರು ಮಾಡಿದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಇಬ್ರಲ್ಲಿ ಯಾವ್ದಾದ್ರು ಒಂದು ಪಾರ್ಟಿ ಮಾಡ್ತಾ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಯಾವ ಪಾರ್ಟಿ ಮಾಡ್ತಾ ಇಲ್ವೋ ಅವನ ಫೇವರ್ ಆಗಿಬಿಟ್ಟು ಯಾರು ಪಾರ್ಟಿ ನೊಂದಿದ್ದಾನೆ, ಅಗ್ರೀವ್ಡ್ ಪಾರ್ಟಿ ಯಾರಿದ್ದಾನೆ ಅವನಿಗೆ ಫೆಸಿಲಿಟಿಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಕೇಸಲ್ಲಿ. ಇದಕ್ಕೆ ಜಡ್ಜ್ಮೆಂಟ್ ಸಾಕು, ಎನಫ್. ಜಾಸ್ತಿ ತಲೆಗೆ ಇಟ್ಕೊಂಡು ನೋಡೋದಂತಲ್ಲ ಹೋಗ್ಬೇಡಿ, ಜಡ್ಜ್ಮೆಂಟ್ ಎನಫ್ ಸಾಕಾಗುತ್ತೆ. ಸೊ ವೆಲ್, ಇದು ನಿಮ್ಮ ಇಂಜೆಕ್ಷನ್ಸ್ ಬಗ್ಗೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇಂಜೆಕ್ಷನ್ಸ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಯೂನಿಟ್ ಅಲ್ಲಿ ಇಂಜೆಕ್ಷನ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನ ಸ್ಟಾರ್ಟಿಂಗ್ ಇಂದ ಹೇಳ್ತೇನೆ ನಾನು ಮತ್ತೊಂದ್ಸಲ, ಹಾಗೆ ಇರಿ. ಈ ಯೂನಿಟ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗಿ ಓದ್ತೀರಾ ಅಂತ ನಾನು ಹೇಳ್ತೇನೆ. ಈ ಯೂನಿಟ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ವಿಡಿಯೋ ನಾನು ಮಾಡಿದ್ದೀನಲ್ವಾ, ಮೂವೇಬಲ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತೇಳಿ, ಯಾವ್ದಾವ್ದಕ್ಕೆ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಬರುತ್ತೆ ಅಂತ ಸೆಕ್ಷನ್ 5 to 8 ಅಂತ ಅನ್ಕೊಳ್ಳಿ, ಆಯ್ತಾ? ಇದನ್ನು ಓದ್ಕೊಳ್ಳಿ. ಆಮೇಲೆ ಸೆಕ್ಷನ್ 10, ಸೆಕ್ಷನ್ 14, ಸೆಕ್ಷನ್ 15 ಈ ಸೆಕ್ಷನ್ಸ್ಗಳಿದೆಯಲ್ಲ, ಅಂತಂದ್ರೆ ಯಾರ ಮೇಲೆ ನಾವು ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅನ್ನ ಹಾಕ್ಬಹುದು, ಯಾವ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಬರ್ತವೆ, ಯಾವ ಬರೋದಿಲ್ಲ, ಅದು ಓದ್ಕೊಳ್ಳಿ. ಮೂರನೇದು ಇಂಜೆಕ್ಷನ್ಸ್ ಅಂತ ಇದೆ, ಇವನು ಓದ್ಕೊಂಡು ಹೋಗಿ, ಆಯ್ತಾ? ಇವು ಮೂರರಲ್ಲಿ ಪಕ್ಕ ಓದ್ಕೊಂಡು ಹೋಗಿದ್ರೆ ಸಾಕು. ಇನ್ನು ಉಳಿದಿದ್ದೆಲ್ಲ ಬೇಸಿಕ್ ಐಡಿಯಾ ಕೊಡೋದಕ್ಕೋಸ್ಕರ ಏನೇನಿದೆ ನಾನು ಆಲ್ರೆಡಿ ಅದನ್ನ ಹೇಳಿದ್ದೀನಿ. ಅಪಾರ್ಟ್ ಫ್ರಮ್ ದಿಸ್ ನನ್ನ ನೋಟ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟಿದ್ದೀನಿ. ಇದು ನಾ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಸೋದಕ್ಕೆ ಹೇಳ್ತಾ ಇದ್ದೀನಿ. ನಾನು ಈ ಕಾನ್ಸೆಪ್ಟ್ ಅಂತೂ ಅರ್ಥ ಆದ್ಮೇಲೆ ನೀವು ನೋಟ್ಸ್ ಅಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಿ ನಿಮಗೆ ಕಂಪ್ಲೀಟ್ ಅರ್ಥ ಆಗ್ತಾ ಹೋಗುತ್ತೆ ನಾವು ಕೊಟ್ಟಿರುವಂತ ನೋಟ್ಸ್ಗಳಲ್ಲಿ. ಓಕೆ, ನೀವು ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಓದಿದ್ವಿ ಅನ್ನೋದೊಂದು ಕ್ವಿಕ್ ರಿವಿಷನ್ ಮಾಡಿಕೊಂಡು ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಅನ್ನೇ ಕ್ಲೋಸ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಓದಿದ್ದೇನು ಅಂತಂದ್ರೆ ಪ್ರಿವೆಂಟಿವ್ ರಿಲೀಫ್ನ ಬಗ್ಗೆ ಓದಿದ್ವಿ. ಅಂತಂದ್ರೆ ಅಡ್ವಾನ್ಸ್ ಆಗಿ ರಿಲೀಫ್ ತಗೊಳ್ಳೋದು, ಅಬ್ಸ್ಟೈನ್ಸ್ ಮಾಡುವಂತ ಡೂಯಿಂಗ್ ಎನಿ ಆಕ್ಟ್ ಅಂತ. ಗ್ರಾಂಟ್ ಮಾಡೋದಕ್ಕೆ ಸೆಕ್ಷನ್ 37 ಬರುತ್ತೆ ಅಂತ ಹೇಳಿದೆ. ಆ ಸೆಕ್ಷನ್ 37 ಅಲ್ಲಿ ಓದ್ಬೇಕಾದ್ರೆ ಇಂಜೆಕ್ಷನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಕೇಸಲ್ಲಿ ರಾಂಗ್ಫುಲ್ ಆಕ್ಟ್ ಅನ್ನ ಥ್ರೆಟನಿಂಗ್ ಮಾಡ್ತಾ ಇದ್ರೆ ಹೋಲ್ಡ್ ಮಾಡುವಂತದ್ದು ಅಂತ. ಅಬ್ಸ್ಟೈನ್ ಫ್ರಮ್ ಎನಿಥಿಂಗ್ ಆಕ್ಟ್ ಅನ್ನುವಂತ ಕಾನ್ಸೆಪ್ಟ್ ಹೇಳಿದೆ. ಸೆಕ್ಷನ್ 36 to 44 ಬರುತ್ತೆ ಅಂತ ಹೇಳಿದೆ. ಸರಿ, ಟೈಪ್ಸ್ ಅಂತ ಬಂದಾಗ ನಂಬರ್ 1 ಟೈಪ್ ಅನ್ನ ಟೆಂಪ್ರರಿ ಇಂಜೆಕ್ಷನ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಈ ಟೆಂಪ್ರರಿ ಇಂಜೆಕ್ಷನ್ಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಟೆಂಪ್ರರಿ ರಿಸ್ಟ್ರೈನ್ ಮಾಡುವಂಥದ್ದು ಯಾವ್ದಾದ್ರು ಒಂದು ಪಾರ್ಟಿ ಇದೇನಾದ್ರು ಮಾಡೋ ತನಕ ಅದನ್ನ ಸೆಕ್ಷನ್ 37 ಕ್ಲಾಸ್ 1 ಅಲ್ಲಿ ಬರುತ್ತೆ ಅಂತ ಹೇಳಿದೆ. ಸರ್ಕಮ್ಟೆನ್ಸಸ್ಗಳು ಹೇಳಿದೆ, ಅಪ್ರೆನ್ಷನ್ ಇದ್ದಾಗ, ಭಯ ಇದ್ದಾಗ, ಥ್ರೆಟನ್ ಇದ್ದಾಗ, ಸೋಲ್ಡ್ ಮಾಡ್ತೀವಿ ಅಂದಾಗ, ಸೊ ಇಂಥ ಸಿಚುವೇಶನ್ಸ್ಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾರೆ ಟೆಂಪ್ರರಿ ಇಂಜೆಕ್ಷನ್. ಪರ್ಪೆಕ್ಚುಯಲ್ ಇಂಜೆಕ್ಷನ್ಸ್ ಆರ್ ಪರ್ಮನೆಂಟ್ ಇಂಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಪರ್ಮನೆಂಟ್ ಆಗಿ ಹಾಕುವಂಥದ್ದು ಯಾವಾಗ ಸಿಚುವೇಶನ್ ಮುಂದ್ಗಡೆ ಪಾರ್ಟಿ ಅನಿಸ್ತಾ ಇದೆ ಇದನ್ನ ಪರ್ಮನೆಂಟ್ ಇಂಜೆಕ್ಷನ್ಸ್ ಹಾಕಬೇಕು ಅನ್ನುವಂಥ ಒಂದು ಸರ್ಕಮ್ಟೆನ್ಸ್ ಬಂದಾಗ 37 ಕ್ಲಾಸ್ 2 ದಲ್ಲಿ ಬರುತ್ತೆ ಅಂತ ಹೇಳಿ. ಅದಾದ್ಮೇಲೆ ಪ್ರಾಹಿಬಿಟರಿ ಇಂಜೆಕ್ಷನ್ಸ್ ಇದೆ. ಪ್ರಾಹಿಬಿಟ್ ಮಾಡುವಂಥದ್ದು ಒಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಎಕ್ಸಾಂಪಲ್ ತಗೊಂಡು ಹೇಳಿದೆ. ಮ್ಯಾಂಡೇಟರಿ ಮಾಡುವಂಥದ್ದು ಮ್ಯಾಂಡೇಟರಿ ಇಂಜೆಕ್ಷನ್ಸ್ ಅಂತ ಹೇಳಿ. 2 ಕೇಸ್ ಲಾಸ್ಗಳು ಹೇಳಿದೆ. ಗೀತಾರಾಣಿ ಕೇಸಲ್ಲಿ ಹೇಳಿದೆ ಡಿಸ್ಪೊಸೆಷನ್ ಆಗಿದ್ದಾನೆ ಮತ್ತೆ ಅವನ ಹತ್ರ ರೈಟ್ಸ್ ಇದೆ, ಟೈಟಲ್ಸಿನ ರೈಟ್ಸ್ ಇದೆ ಅಂತಂದ್ಮೇಲೆ ನಾವು ಪ್ರೂವ್ ಮಾಡಿದ ಹಾಗೆ ಅಲ್ಲಿ ಇಂಜೆಕ್ಷನ್ಸ್ಗಳನ್ನು ಪಾಸ್ ಮಾಡ್ಬೋದು ಅಂತ ಹೇಳಿದೆ. ಆಮೇಲೆ ತಿರುನಾಗಮ್ ಅನ್ನುವಂಥ ಕೇಸಲ್ಲಿ 2 ಪಾರ್ಟಿಯಲ್ಲಿ ಇಬ್ಬರಿಗೂ ಒಬ್ಲಿಗೇಷನ್ಸ್ ಇರುತ್ತೆ. ಯಾರು ಸರಿಯಾಗಿ ಫಾಲೋ ಮಾಡಿದಿಲ್ಲ ಅವ್ರ ಮೇಲೆ ನೋಡಿಕೊಂಡು ಸರ್ಕಮ್ಟೆನ್ಸಸ್ ಫ್ಯಾಕ್ಟ್ಸ್ ಮೇಲೆ ಡಿಸಿಷನ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇದಿಷ್ಟು ನಿಮ್ಮ 100% ಸಿಲೆಬಸ್, ಆಯ್ತಾ? ಸೊ ಯಾವುದೇ ಕಾರಣಕ್ಕೂ ಒಂದು ಮಿಸ್ಔಟ್ ಮಾಡಿಲ್ದಂಗೆ 100% ಸಿಲೆಬಸ್ ಅನ್ನ ಕೊಟ್ಟಿದ್ದೀವಿ. ಹಾಗೆ ನಿಮ್ಮ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳಿಗೆ ಶೇರ್ ಮಾಡಿ, ಆಯ್ತಾ? ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಹೇಳಿ, ನಿಮ್ಮ ಕಾಲೇಜ್ ಸ್ಟಡೀಸ್ ಗ್ರೂಪ್ಸ್ಗಳಲ್ಲಿ ಹೇಳಿ, ನಿಮ್ಮ ಸ್ಟಡಿ ಸರ್ಕಲ್ ಅಂತ ಏನೋ ಒಂದು ಬ್ಯಾಚ್ ಇರುತ್ತೆ ಅಲ್ಲಿ ಹೇಳಿ, ಕಾಲೇಜ್ ಗ್ರೂಪ್ಸ್ಗಳಲ್ಲಿ ನಮ್ಮ ಮೆಸೇಜ್ಗಳನ್ನು ಸರ್ಕ್ಯುಲೇಟ್ ಮಾಡಿ. ಯಾಕಂದ್ರೆ ನಾವು ಪ್ರಾಕ್ಟಿಕಾಲಿಟಿಗೆ ಒತ್ತು ಕೊಡ್ತಾ ಇದೀವಿ, ಥಿಯರಿ ಅಂತ ಮಾತಾಡಲ್ಲ. ನಾನು ಇಂಜೆಕ್ಷನ್ಸ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ಕಾಲೇಜಲ್ಲಿ ಮಾಡ್ದ ಹಾಗೆ ಸುಮ್ಮನೆ ಇಂಜೆಕ್ಷನ್ಸ್ ಹೇಳ್ದೆ ಹೋದೆ ಅಂತ ಹೇಳ್ತಾ ಇಲ್ಲ. ಇದು ಹೇಗೆ ಕನೆಕ್ಟ್ ಆಗುತ್ತೆ ನಿಮ್ಮ ನಿಜ ಜೀವನದಲ್ಲಿ ಅನ್ನೋಂಥದ್ದನ್ನ ಕನೆಕ್ಟಿವಿಟಿ ಕೊಡ್ತಾ ಇದ್ದೀವಿ. ಈಚ್ ಅಂಡ್ ಎವ್ರಿಥಿಂಗ್ ಟಾಪಿಕ್ ನಾನು ಅದೇ ತರ ಕನೆಕ್ಟಿವಿಟಿ ಕೊಡ್ತಾ ಇದ್ದೀನಿ. ನಾಳೆ ದಿನ ನಿಮ್ಮ ವಕೀಲರಾದಾಗ ಸಕ್ಸಸ್ಫುಲ್ ಆಗಿ ನಿಮಗೆ ಯೂಸ್ ಆಗಲಿ ಅಂತ. ಸೊ ಏನಿಯೋ, ಆಯ್ತಾ? ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಬೆಸ್ಟ್ ಆಫ್ ಲಕ್ ಫಾರ್ ಆಲ್ ಆಫ್ ಯುವರ್ ಎಕ್ಸಾಮ್ಸ್. ರಿಪಿಟೇಷನ್ ಮಾಡಿ, ಮಿನಿಮಮ್ 3 to 5 times ಆದರೂ ರಿಪಿಟೇಷನ್ ಮಾಡಬೇಕು ಬಿಫೋರ್ ನೀವು ಎಕ್ಸಾಮ್ಗಿಂತ ಹೋದ್ಕಿಂತ ಮುಂಚೆ. ಚೆನ್ನಾಗಿ ಕೀವರ್ಡ್ಸನ್ನು ಆನ್ಸರ್ ಮಾಡಿ. ಕೀವರ್ಡ್ಸ್ ಯಾವ ರೀತಿ ಆನ್ಸರ್ ಮಾಡೋದು, ಆಮೇಲೆ ನೋಟ್ಸ್ ಯಾವ ರೀತಿ ಮಾಡೋದು, ಪ್ರತಿ ಒಂದು ವಿಷಯನೂ ಕೂಡ ನಮ್ಮ ಕಾನೂನು ಯೂಟ್ಯೂಬ್ ಚಾನಲಲ್ಲಿ ನಾವು ಬಿಟ್ಟಿದ್ದೀವಿ. ನೋಡಿ, ಆ ಡೌಟ್ ಬಂತ ನಮ್ಗೆ ಕಾಲ್ ಮಾಡ್ಕೊಳ್ಳಿ, ನಾವೇ ಸಪೋರ್ಟ್ ಮಾಡ್ತೀವಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ ಕೊಡಬೇಕಾಗಿರುವಂಥ ವಿಷಯ. ಸೊ ಇದಿಷ್ಟು ಹೇಳ್ತಾ ನಿಮ್ಮೆಲ್ಲರ ಪೇಷನ್ಸಿಗೆ, ನೀವೆಲ್ಲರೂ ಮಾಡ್ತಾ ಇರೋವಂಥ ಸಪೋರ್ಟಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ.
ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲಬಸ್. ಯಾಕಂದ್ರೆ 100% ಸಿಲಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲಬಸ್. ನೀವು ಸಿಲಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ,
ಕಾಂಟ್ರಾಕ್ಟ್ ಒಂದು ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟಾಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ, ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.